ನೀವು ನೋಡ್ತಾ ಇದ್ರೆ ಒಂದು ದೇವಿ ಈ ರೀತಿ ಕಳೆಯಾಗಿರ್ತಾಳೇನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಟಯರ್ಡ್ನೆಸ್ ಆಗಿತ್ತು. ಇಲ್ಲಿಗೆ ಬಂದಿದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ ಇದೆಯಲ್ಲ, ನಮ್ಮಲ್ಲೇ ಏನೋ ಒಂದು ಚೈತನ್ಯ ಶಕ್ತಿ ಕೊಡ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಕಾರ್ಡ್ ರೀಡಿಂಗ್, ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ಇದನ್ನ ಮಾಡ್ತೀರಾ ನೀವು? ನಾರ್ಮಲ್ ಆಗಿ ಯೂಶಲಿ ಎಲ್ಲ ಕ್ಲೈಂಟ್ಸ್ ಬಂದಾಗ ಪಾಸ್ ಹೇಳೋದೇ ಇಲ್ಲ, ಬಂದ ತಕ್ಷಣ ನೀವೇ ಎಲ್ಲ ಹೇಳಿ ಆಮೇಲೆ ನಾವು ಕ್ವೆಶನ್ಸ್ ಮಾಡ್ತೀವಿ ಅನ್ನೋದೇ ಜಾಸ್ತಿ ಬರೋದು. ಹೌದು. ಸೊ ಅವಾಗ ನನಗೆ ಎನರ್ಜೀಸ್ ಪಿಕ್ ಮಾಡೋದಿರುತ್ತೆ. ಸೊ ಎನರ್ಜಿ ಪಿಕ್ ಮಾಡ್ಕೊಳ್ಳೋದನ್ನ, ಸೋಲ್ ಎನರ್ಜಿ ಪಿಕ್ ಮಾಡೋದೇ ನನ್ನ ಟ್ಯಾರೋ ಕಾರ್ಡ್ಸ್. ಇವರು ತಮ್ಮ ಕಣ್ಣನ್ನು ಮುಚ್ಚಿ, ಅಂದರೆ ಐ ಕ್ಲೋಸ್ ಮಾಡಿ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಸೊ ನಿಮ್ಮಲ್ಲಿರುವಂಥ ಪ್ರೆಸೆಂಟ್, ಪಾಸ್ಟ್ ಹಾಗೆ ಫ್ಯೂಚರ್ನ ಚಾಚೂ ತಪ್ಪದೆ ನೀವು ಹಿಂಗೆ ಇದ್ರಿ, ನಿಮ್ಗೆ ಹಿಂಗೆ ಆಗಿತ್ತು, ನಿಮ್ಗೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಕೇಳ್ಪಟ್ಟೆ, ನೀವು ಎಷ್ಟೋ ಜನಕ್ಕೆ ಐಸೂರಿರುವಂಥ ಪೇಷಂಟ್ಸ್ಗಳ್ನೂ ಸಹ ಹೊರಗಡೆ ತೊಗೊಂಬಂದಿದ್ದೀರಾ. ಅಂದರೆ ಡಾಕ್ಟರ್ ಕೈಯಲ್ಲಿ ಆಗಿದ್ದ ಕೆಲಸ ನಿಮ್ಮ ಕೈಯಲ್ಲಿ ಆಗಿದೆ ಅಂತ. ಒಂದ್ಸಲ ರೀರೈಟ್ ಆಪ್ಷನ್ ಅಂತ ಇರುತ್ತೆ ನಮಗೆ. ಎಕ್ಸಾಂಪಲ್, ಒಂದು ಡಾಕ್ಟ್ರೆ ಅವರು ಸೊ ಹೀಗೆ ಕಾಲ್ ಮಾಡಿದ್ರು, ನನ್ನ ಹಸ್ಬೆಂಡ್ ಆಗಿದೆ 6 hours ನಿಮ್ಮ ಹಸ್ಬೆಂಡ್ ಉಳಿಸ್ಕೊಳ್ಳಿಕ್ಕೆ. ಆ 6 hours ಆದಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಅದು ನನಗೆ ದೈವ ಕೊಟ್ಟಿರೋ ಆಜ್ಞೆ. ಅದು 6 hours ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಬೆಡ್ ಮೇಲೆ. ರೀರೈಟ್ ಆಪ್ಷನ್ ಅಲ್ಲಿ 2 months ಇರುತ್ತೆ ಅಷ್ಟೇ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಮೇಡಮ್ ಒಂದು ಡೆತ್ ಕಾರ್ಡ್ ಬರ್ತಿದೆ, ಪ್ರಾಬ್ಲಮ್ ಹೆಂಡ್ ಅಂತ ಬರ್ತದೆ. ಹಸ್ಬೆಂಡ್ ತೀರೋದಾಗ ಒಂದು ಮಾತು ಹೇಳಿದ್ರು 2 months ಆದಮೇಲೆ, ನಿಮ್ಮ ಪ್ರಾಬ್ಲಮ್ ಎಂಡ್ ಅಂದಿದ್ದು ಇದೇ ಡೇಟಿಗಲ್ವಾ. ಅಂದರೆ ಏನು ಮೆಸೇಜ್ ಕೊಡ್ತು ದೇವರು ನಿಮಗೆ? ಸೊ ನಮಗೆ ಈ ಪಾರ್ಟ್ ಇದೆಯಲ್ಲ, ನಿಮ್ಗೆಲ್ಲರಿಗೂ ನಾರ್ಮಲ್ ಆಗಿರುತ್ತೆ, ಕಣ್ಣು ಮುಚ್ಚೋದೇ ಓಕೆ, ನಮ್ಗೆ ಹಂಗಲ್ಲ. ಇಫ್ ಡೋಂಟ್ ಮೈಂಡ್, ಇವಾಗ ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಕಾಣಿಸ್ತಿರ್ಬೋದು ಮೇಡಮ್? ಹಾಗೆ ನಾನು ಏನಂದ್ರೆ ನಾನು ಕಣ್ಣು ಮುಚ್ಚಿ ನೋಡಿ ಹೇಳಬೇಕು, ತಿರುಪತಿ ವೆಂಕಟರಮಣ ಕಾಣ್ತಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀನಿ. ಇದಂತೂ ಸತ್ಯ. ತುಂಬಾ ಸೀರಿಯಸ್ ವಿಚಾರನೂ ಅವರು ನಗ್ನ ಮೆಸೇಜ್ನ ಪಾಸ್ ಮಾಡ್ತಾರೆ. ಅದು ಇವರಲ್ಲಿರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಗುಣ ಅಂತ ಹೇಳ್ಬೋದು. ನನಗೆ ಒಂದು ಹೇಳ್ತಾ ಇದ್ದಾರೆ, ನನಗೆ ಗೂಸ್ ಬಂಪ್ಸ್ ಸ್ಟಾರ್ಟ್ ಆಗುತ್ತೆ. ಆತ್ಮ ಹೇಗೆ ಸಾಯ್ತು ಅಂದ್ರೆ ಆ ದೇಹ ಹೇಗೆ ಸಾಯ್ತು ಅನ್ನೋದನ್ನ ನೀವು ಹೇಳ್ತೀರಾ? ಹೌದು. ಹಾಗಾದ್ರೆ ಯಾರಾದ್ರೂ ಒಂದು ಸೋಲ್ನ ದೇಹದ ಮೇಲೆ ಬಂದಿರೋನ ಆ ದೇಹದಿಂದ ಹೊರಗಡೆ ಕೂಡ ಕಳಿಸ್ತೀರಾ? ನಿನಗೆ ಏನಾದ್ರು ವಿಶ್ವಾಸ ಇದೆಯಾ ಅವರಿಂದ ನಾನು ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಅಂತ. ನಾನು ಕಳೆದೋಗಿದೆ ವಾಚ್, ಇವ್ರು ಮಾಡಿಬಿಟ್ಟಿದ್ದಾರೆ, ಏನೋ ಕಳೆದೋಗಿದೆ ಅಂತ ವಾಚ್. ನನ್ನ ವಾಚ್ ಇಲ್ಲ ಮನೆಯಲ್ಲಿ. ಅಂದ್ರೆ ಅಲ್ಲ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಮೇಡಮ್, ವಾಚ್ ಇಲ್ಲ ಅಂತ ಕೇಳ್ತಿರೋದು ಯಾರಿಗೆ? ಸೋಲ್. ಓ ಮೈ ಗಾಡ್. 330 ಕೋಟಿ ದೇವತೆಗಳಿರುವಂಥ ನಮ್ಮ ಸಂಪ್ರದಾಯದಲ್ಲಿ ಯಾವ ದೇವರು ನಿಮ್ಗೆ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಮೇಡಮ್? ಹೀಲಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರ ದೈವನೇ ಯೂಸ್ ಮಾಡ್ಕೊಳ್ಳೋದು. ಎಲ್ಲೂ ಯಾರೂ ಕನೆಕ್ಟ್ ಆಗಲಿ ಇಲ್ಲ ಅಂದಾಗ ನನ್ನ ದೈವನ ಯೂಸ್ ಮಾಡ್ಕೊಳ್ಳೋದು ನಾನು ಯೂಶಲಿ. ನನ್ನ ನಂಬಿಕೆಯೇ ಇದೆ, ಮೂಢನಂಬಿಕೆ ಇಲ್ಲ ನನಗೆ. ಸೊ ನಾನು ಎಲ್ಲನೂ ಬಿಲೀವ್ ಮಾಡಲ್ಲ, ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನು ಕಲಿಬೇಕು. ಇದನ್ನ ಕೇಳಿದ್ರೆ ನಿಮ್ಗೆ ನಗು ಬರ್ಬೋದೇನೋ, ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅಪಹಾಸ್ಯ ನೀವೇ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ಈ ಶೋ ಯಾರು ನಂಬ್ತಾರೋ ಅವರ ಜೀವನ ಅಂತೂ ಬದಲಾವಣೆ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ.